ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ನೆಗಡಿ ಆಗಿದೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಆದ್ದರಿಂದ ವಿಡಿಯೋ ಅಷ್ಟು ಕ್ಲಿಯರಾಗಿ ಬರೋಲ್ಲ ಅನ್ಕೋತೀನಿ. ಈ ವಿಡಿಯೋ ಪಿತೃಪಕ್ಷದ ಹಬ್ಬ ಆಗಿದ್ದು ಮಾರನೇ ದಿನದ ವಿಡಿಯೋ ಆಗಿರುತ್ತೆ. ಹಬ್ಬ ಆದಮೇಲೆ ಮಾಮೂಲಿ ನಾನ್ ವೆಜ್ ಎಲ್ಲ ಉಳಿದಿರುತ್ತಲ್ಲ, ಅದನ್ನೆಲ್ಲ ತಿಂತಾಯಿದ್ದಾರೆ. ಹಬ್ಬದ ದಿನದ್ದು ಊಟ ಮಾಡೋದು ವೀಡಿಯೋನೆಲ್ಲ ಹಾಕೋದಕ್ಕಾಗಿಲ್ಲ. ಹಾಗೆ ಹಬ್ಬದಲ್ಲಿ ಪುರಿನೆಲ್ಲ ತಂದಿದ್ವಲ್ಲ ಎಡೆಗಿಡೋದಕ್ಕೆ ಅಂತ, ಆ ಪುರಿನಲ್ಲಿ ನಾನು ಚುರುಮುರಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೊಡೋಣ ಅಂತ ಮನೇಲಿ ಮಕ್ಕಳು, ನೆಂಟರು ಎಲ್ಲರೂ ಇದ್ದರು. ಎಲ್ಲರೂ ತಿಂತಾರೆ ಅಂತ ಅಂದ್ಬಿಟ್ಟು ಚುರುಮುರಿ ಮಾಡ್ತಾಯಿದ್ದೀನಿ. ಹಬ್ಬ ಆದಮೇಲೆ ತೊಳೆಯೋದು ಬಳಿಯೋದು ಇದ್ದೇ ಇರುತ್ತೆ. ನಾನ್ ವೆಜ್ ಎಲ್ಲ ತಿಂದು ಬೇಜಾರಾಯಿತು ಅಂತ ಅಂದರು ಎಲ್ಲರೂ. ನಮ್ಮ ನಾದಿನಿದಿರೆಲ್ಲನೂ ಸೊಪ್ಪು ಕುಯ್ಕೊಬರೋಣ ತೋಟದ ಹತ್ರ ಹೋಗಿ ಅಂತ ಅಂದರು. ನಮ್ಮ ಮನೆಯವರು ನಾನು ಎಲ್ಲ ಒಣಗೊನೆ ಸೊಪ್ಪನ್ನು ಬಿಡಿಸ್ತಾ ಇದ್ದೀವಿ. ನಮ್ಮ ನಾದಿನಿನೂ ಕೂಡ ಒಣಗೊನೆ ಸೊಪ್ಪನ್ನು ಬಿಡಿಸ್ತಾ ಇದ್ದಾರೆ. ಒಣಗೊನೆ ಸೊಪ್ಪು ಅಂದರೆ ತುಂಬ ಇಷ್ಟ. ಅವ್ರ ಸೈಡು ಸಿಗೋಲ್ಲ, ಅಂದರೆ ಕೆರೆಗಳ ಸೈಡ್ ಸಿಗುತ್ತೆ. ಕೆರೆ ಹತ್ರ ಎಲ್ಲ ಈಗೆಲ್ಲ ಯಾರೂ ಹೋಗಿ ಕುಯ್ಕೊಂಬರೋಕ್ಕೆ ಹೋಗೋದಿಲ್ಲ. ಅದರಿಂದ ನಾವು ತೋಟದಲ್ಲೇ ಹಾಕ್ಕೊಂಡಿದ್ದೀವಲ್ಲ, ಅದರಿಂದ ತೋಟ ನೋಡಿಕೊಂಡು ಹಂಗೆ ಸೊಪ್ಪು ಕುಯ್ಕೊಂಡು ಬರೋಣ, ಸೊಪ್ಪು ಸಾರು ಮಾಡು, ಮಟನ್ ಚಿಕನ್ ತಿಂದು ಬೇಜಾರಾಯಿತು ಅಂತ ಅಂದರು. ಆದ್ದರಿಂದ ನಮ್ಮ ಮನೆಯವರು ನಾವು ಕುಯ್ಕೋತಾ ಇದ್ದೀವಿ ಸೊಪ್ಪನ್ನ. ನಮ್ಮ ನಾದಿನಿದಿರು ಕೂಡ ಕುಯ್ತಾ ಇದ್ದಾರೆ. ಹಾಗೆ ಅರಿವೆ ಸೊಪ್ಪು ಎಲ್ಲ ಒಡೆ ಬಂದಿತ್ತು, ಅರಿವೆ ಸೊಪ್ಪನ್ನೇನು ಕುಯ್ತಾ ಇರಲಿಲ್ಲ. ಈ ಸಾರಿ ನಮ್ಮನೆ ಹಬ್ಬಕ್ಕೆ ನಮ್ಮ 5 ಜನ ನಾದಿನಿದಿರು ಕೂಡ ಬಂದಿದ್ದರು. ತೋಟಕ್ಕೆ ಬಂದಿರೋದು ಇಬ್ಬರೇ. ಇಲ್ಲೊಬ್ರು ಇದ್ದಾರೆ, ಅಲ್ಲೊಬ್ಬರು ಕೂತ್ಕೊಂಡಿದ್ದಾರೆ. ಈ ಆಂಟಿನೂ ಕೂಡ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಹಬ್ಬ ಎಲ್ಲ ಆದಮೇಲೆ ಈ ಥರ ಒಟ್ಟೊಟ್ಟಿಗೆ ತೋಟದ ಹತ್ರ ಬರೋದು, ಇದೆಲ್ಲ ಒಂಥರ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಅದೆಲ್ಲ ಅನುಭವಿಸ್ದವ್ರಿಗೆ ಗೊತ್ತು. ನಮ್ಮ ಇನ್ನೊಬ್ಬರು ಆಂಟಿ ಸೊಪ್ಪು ಜೊತೆಗೆ ಹೂನೆಲ್ಲ ಬಿಡಿಸ್ಕೊತಾಯಿದ್ರು. ನಾನು ಸೊಪ್ಪು ಕುಯ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ನಾದಿನಿದಿರು ಬಂದಾಗೆಲ್ಲನೂ ಹೊಲ್ದ ಹತ್ರ ಬಂದೇ ಬರ್ತಾರೆ. ತೋಟ ಅಂದರೆ ನೋಡೋದಕ್ಕೆ ಎಲ್ಲರಿಗೂ ಒಂಥರ ಖುಷಿ, ಇಷ್ಟ ಆಗುತ್ತಲ್ವ. ಅದರಿಂದ ಅಲ್ಲಿನ ವಾತಾವರಣಗಳು ನೋಡೋದಕ್ಕೆ ಖುಷಿ ಆಗುತ್ತೆ. ಯಾವ ಹಬ್ಬಕ್ಕೆ ಬಂದಿಲ್ಲ ಅಂದರೂ ಈ ಹಬ್ಬಕ್ಕೆ ನಮ್ಮ ನಾದಿನಿದಿರು ತಪ್ಪದೆ ಬರ್ತಾರೆ. ಅವರ ಅಪ್ಪ ಅಮ್ಮನಿಗೆ ಧೂಪ ಹಾಕೋದಕ್ಕೆ ಅಂತ ಬಂದೇ ಬರ್ತಾರೆ. ಈ ಹಬ್ಬದಲ್ಲಿ ಎಲ್ಲರೂ ಮಿಸ್ ಮಾಡದೆ ಬರ್ತಾರೆ. ಹಾಗೆ ಸೊಪ್ಪನ್ನೆಲ್ಲ ಕುಯ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನನ್ನ ಮಗ ನೋಡಿ ಏನು ಕೆಲಸ ಮಾಡಿಸಿದ್ದಾನೆ ಅಂತ. ಅಲ್ಲಿ ಸತ್ತೆ ಇತ್ತು, ಓಡಾಡ್ತಾರೆ ಅಂದ್ಬಿಟ್ಟು ಮಣ್ಣನ್ನೆಲ್ಲ ಎಳಿತಾ ಇದ್ದಾನೆ, ಸತ್ತೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಏನೋ ಅವನಿಗೆ ಸಂಖ್ಯೆ ಹಿಡ್ಕೊಂಡು ಕೆಲಸ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ ಅವನಿಗೆ. ನಾನು ವೀಡಿಯೋ ಮಾಡೋದು ನೋಡಿ ನಗ್ತಾ ಇದ್ದಾನೆ, ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ದಿನ ತೋಟದ ಹತ್ರ ಬಂದು ಆಟ ಆಡ್ತಿರೋನು, ಆದರೆ ಏನೋ ಇವತ್ತು ಸಂಖ್ಯೆ ತಗೊಂಡು ಸತ್ತೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ನನಗದು ತುಂಬ ಖುಷಿ ಆಯಿತು. ಡೈಲಿ ಬಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡು ಅಂತ ಹೇಳ್ತಿದ್ದೀನಿ. ಈಗಂತೂ ಬಿಡುವಿಲ್ಲ ನನಗೆ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅದರಿಂದ ತೋಟದ ಹತ್ರ ಹೋಗಿ ಸತ್ತೆನೆಲ್ಲ ಕ್ಲೀನ್ ಮಾಡೋ ಅಷ್ಟು ಪುರ್ಸೊತ್ತಿಲ್ಲ. ಸೊಳ್ಳೆಗಳು ಜಾಸ್ತಿ ಇತ್ತು ಆ ಟೈಮಲ್ಲಿ, ಸೊಳ್ಳೆ ಎಲ್ಲ ಕಚ್ತಾ ಇದೆ. ನಾವು ಸಂಜೆ ಟೈಮ್ ಹೋಗಿದ್ದು, ಒಂದು 5 ಗಂಟೆ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಹೋಗಿದ್ದು ಸೊಪ್ಪನ್ನು ಕಿತ್ಕೊಬರೋಕ್ಕೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ನುಗ್ಗೆ ಸೊಪ್ಪಿನ ಮರ ಎಲ್ಲ ಇತ್ತು. ನುಗ್ಗೆ ಸೊಪ್ಪು ನಮಗೆ ಅಷ್ಟು ಯಾರ ಹತ್ರ ಹೋಗಿ ಕೇಳೋದು, ನಮ್ಮ ತೋಟದಲ್ಲೇ ಇದೆಯಲ್ಲ ಅಂದ್ಬಿಟ್ಟು ಬಂದ್ವಿ ನಾವು. ನಮ್ಮ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಮಕ್ಳಿಗೂ ಕೂಡ ಆಗಲೇ ಎಕ್ಸಾಮಿನೇಟ್ ಸ್ಟಾರ್ಟ್ ಆಗಿದೆ. ಮನೇಲಿ ಕೂತ್ಕೊಂಡು ಓದ್ಕೊಳ್ರಿ ಅಂದರೆ ಇರೋದೇ ಇಲ್ಲ ಮನೆಯಲ್ಲಿ, ಜೊತೆಲೇ ಬಂದಿದ್ದಾರೆ ಅವರು. ನಾವು ಬರ್ತೀವಿ ತೋಟಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ನಾದಿನಿಯವರು ನೋಡಿ ಬ್ಯಾಗ್ ಎತ್ಕೊಂಡು ಬರ್ತಾವ್ರೆ ಸೊಪ್ಪನ್ನೆಲ್ಲ ಕುಯ್ಕೊಂಡು. ನನ್ನ ಮಗ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಓಡಾಡೋಕ್ಕೆಲ್ಲ ದಾರಿ ಮಾಡಿಕೊಟ್ಟಿದ್ದಾನೆ. ಆದರೂ ಸತ್ತೆಗಳಲ್ಲಿ ಭಯ ಆಗುತ್ತೆ, ಅವು ಇವು ಇರ್ತವೆ ಸತ್ತೆ ಸಿವರು ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಬೈದ್ರ ಮೇಲೆ ಆ ಸತ್ತೆಗೆಲ್ಲ ಕೈ ಹಾಕ್ಬೇಡ ಬಾ ಅಂತ. ಆಮೇಲೆ ಬಂದ ನನ್ನ ಮಗ. ಅದು ಅವ್ನಿಗೆ ಇಂಟ್ರೆಸ್ಟ್ ನೋಡಿ, ಕ್ಲೀನ್ ಮಾಡ್ತಿರೋ ಇಂಟ್ರೆಸ್ಟ್ ನೋಡಿ ನಮಗೆ ಖುಷಿ ಆಯಿತು ಒಂಥರ. ಹಾಗೆ ಹೋದ ವೀಡಿಯೋದಲ್ಲಿ ನಮ್ಮ ತೋಟದ ವೀಡಿಯೋ ಹಾಕಿದ್ನಲ್ಲ, ಆವಾಗ ಕಾಳು ಹಾಕಿದ್ದು ವೀಡಿಯೋ ಮಾಡಿದ್ದೆ. ಈಗ ಕಾಳುಗಳೆಲ್ಲ ಉಟ್ಕೊಂಡಿದೆ ಫ್ರೆಂಡ್ಸ್. ನೋಡಿ ಸ್ವಲ್ಪ ಮೊಳಕೆ ಬಂದಿದೆ, ನಿಮ್ಗೆ ಕಾಣಿಸ್ತಿಲ್ಲ ಅಂತ ಅನ್ಕೊತೀನಿ. ಹತ್ರದಿಂದ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಅಲಸಂದೆ ಕಾಳು, ಅವರೆಕಾಳೆಲ್ಲ ಈಗ ಮೊಳಕೆ ಬಂದಿದೆ. ಮಳೆ ಆಗ್ತಿದೆ ನಮ್ಮ ಕಡೆ, ಅದರಿಂದ ಸ್ವಲ್ಪ ಎಲ್ಲ ಮೊಳಕೆ ಬಂದು ಒಂದು 2 ಎಲೆ ಬಂದಿದೆ. ಎಲ್ಲ ಚೆನ್ನಾಗಿ ಹುಟ್ಟಿದೆ, ಹಾಕಿರೋ ಕಾಳುಗಳು ಚೆನ್ನಾಗಿ ಹುಟ್ಟಿದ್ದಾವೆ. ಮತ್ತು ಇದು ಕಾಳು ಗಿಡ ಚೆನ್ನಾಗಿ ಬಂದಿದ್ದಾವೆ ಹೆಂಗ ನೋಡಿಕೊಂಡು ಅಂತ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನೋಡ್ತಿದ್ದೆ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಉಟ್ಕೊಂಡಿದೆ ಕಾಳು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮನೆಗೆ ಬಂದು ಸೊಪ್ಪನ್ನೆಲ್ಲ ಸೋಸೋದಕ್ಕೆ ಮಾಡಿ ಮೇಲೆ ಅಂಟ್ಕೊಂಡಿದ್ದೀವಿ. ನಮ್ಮ ನಾದಿನಿ ಮಗಳು ಪಾತ್ರೆ ತೊಳಿತಾಯಿದ್ರು, ನಾವು ಸೊಪ್ಪನ್ನು ಬಿಡಿಸ್ತಾ ಇದ್ದೋ. ಟೈಮ್ ಆಗುತ್ತೆ, ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸೊಪ್ಪನ್ನು ಬಿಡಿಸ್ತಾ ಇದ್ದೀವಿ, ಒಣಗೊನೆ ಸೊಪ್ಪನ್ನು. ಹಾಗೆ ನಾವು ಈಚೆ ಕಡೆನೇ ಅಡುಗೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಈ ನಡುವೆ. ಅಂದರೆ ಒಳಗಡೆ ಅಡುಗೆ ಮನೆ ಎಲ್ಲ ಕೊಳೆ ಆಗುತ್ತೆ, ಜನ ಜಾಸ್ತಿ ಇದ್ದಾಗ ಅಡುಗೆ ಮನೆ ಎಲ್ಲ ಕೊಳೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಣಗೊನೆ ಸೊಪ್ಪಿಂದ ಮೊಟ್ಟೆ ಹಾಕ್ಕೊಂಡು ಬಸ್ಸಾರು ಮಾಡ್ಕೊಂಡಿದ್ದೀನಿ, ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ಆಂಟಿಯವರ ನಾಯಿ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ಅಂತ. ಒಳ್ಳೆ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಅದರ ಬೆಡ್ಶೀಟ್ ಮಾತ್ರ ಎಲ್ಲೂ ಬಿಡಲ್ಲ, ಅದು ಅದ್ರ ಪಾಡ್ಗೆ ಅದು ಎಳ್ಕೊಂಡು ಅದೇ ಹಾಕ್ಕೊಳ್ಳುತ್ತೆ, ಅದೇ ದಿಂಬು ಥರ ಮಾಡ್ಕೊಂಡು ಮಲ್ಕೊಳ್ಳುತ್ತೆ.
ಆದರೆ ಯಾರಾದರೂ ಹೊಸಬ್ರು ನೋಡಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಇದು. ಇದಕ್ಕೆ ನಮ್ಮ ಆಂಟಿ ಬಟ್ಟೆನೆಲ್ಲ ಹಾಕಿ ರೆಡಿ ಮಾಡ್ತಾರೆ. ನನ್ನ ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆಗಳ್ನೆಲ್ಲನೂ ಅವರೇ ನಾಯಿಗೆ ಹಾಕಿ ರೆಡಿ ಮಾಡ್ತಾರೆ. ಕ್ರೀಮು ಪೌಡ್ರು ಎಲ್ಲ ಹಾಕ್ತಾರೆ ನಾಯಿಗೆ. ಕ್ರೀಮ್ ಹಾಕಲ್ಲ, ಪೌಡ್ರ್ ಹಾಕ್ತಾರೆ ಸ್ನಾನ ಮಾಡಿಸಿ. ಶಾಂಪು ಹಾಕಿ ಸ್ನಾನ ಮಾಡಿಸಿ ಕ್ರೀಮ್ ಹಾಕಿ ಕಪ್ಪೆಲ್ಲ ಇಕ್ತಾರೆ ಹಣೆಗೆ. ನೋಡಿ ಬಟ್ಟೆ ಹಾಕಿ ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ನನ್ನ ಮಕ್ಕಳು ನಾಯಿನ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ. ಅದು ಶರ್ಟ್ ಇಕ್ಕಿದ್ದಾರೆ, ಶರ್ಟ್ ಮೇಲೆ ಕೋಟು ಕೂಡ ಇಕ್ಕಿದ್ದಾರೆ. ಒಂಥರ ಚೆನ್ನಾಗಿ ಕಾಣಿಸ್ತಿದೆ ನಾಯಿ. ವಾಯ್ಸ್ ಸ್ವಲ್ಪ ಕ್ಲಿಯರಾಗಿ ಬರ್ತಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಕೋಡಾಗಿದೆ ಅದರಿಂದ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.